ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಏನ್ ಗೊತ್ತಾ, ಇವತ್ತು ನಮ್ಮ ಲಿಖಿತ ಅವರು ಕಪ್ ಕೇಕ್ಸ್ ಮಾಡ್ತಿದ್ದಾರೆ ಆ್ಯಂಡ್ ಅವರೇ ಹೇಳ್ತಾರೆ ಏನೇನು ಐಟಮ್ಸ್ ಇವಾಗ ಆಲ್ರೆಡಿ ರೆಡಿ ಇದೆ, ಏನೇನು ಐಟಮ್ಸ್ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ಹೇಳಿ ಲಿಖಿತ ಅವರೇ ಇನ್ನೊಂದ್ಸಲಿ. ಬೇಕಿಂಗ್ ಪೌಡರ್, ಬಟರ್, ಶುಗರ್ ಪೌಡರು, ಮೈದಾ, ಎಗ್, ಮಿಲ್ಕ್, ಚಾಕೋ ಚಿಪ್ಸ್, ಪೈನಾಪಲ್ ಎಸೆನ್ಸ್. ಸೊ ಇಷ್ಟು ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ. ಸೊ ಇವಾಗ ಕಪ್ ಕೇಕ್ ಮಾಡ್ತಾ ಇದ್ದಾರೆ ಅಂಡ್ ವಿಲ್ ಸಿ ದ ಪ್ರೊಸೀಜರ್. ಫಸ್ಟ್ ಏನ್ ಮಾಡ್ತಿದ್ದೀರಾ? ಸೊ ಫಸ್ಟ್ ಅವರು ಬಟರ್ ಹಾಕೋತಾ ಇದ್ದಾರೆ ಅಂಡ್ ಈಗ ಬಟರ್ನ ಚೆನ್ನಾಗಿ ಬೀಟ್ ಮಾಡ್ತಾರೆ. ಸೊ ಇವಾಗ ಅವ್ರು ಚೆನ್ನಾಗಿ ಬೀಟ್ ಮಾಡ್ಕೋತಾರೆ ಬಟರ್ನ. ವ್ಲಾಗಿಂಗ್ ಎಷ್ಟು ಕಷ್ಟ ಅಂದರೆ ನೋಡಿ, ಇಲ್ಲೊಬ್ರು ಮಿನಿ ವ್ಲಾಗ್ ಮಾಡ್ತಾ ಇದ್ದಾರೆ ಇವ್ರಿಗೆ ಹೆಲ್ಪ್ ಮಾಡಿಕೊಂಡು, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ಇವರು ಬೀಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನು ಆ್ಯಡ್ ಮಾಡ್ತಿದ್ದೀರಾ? ಶುಗರ್ ಆ್ಯಡ್ ಮಾಡ್ತಿದ್ದಾರೆ ಆ್ಯಂಡ್ ಮತ್ತೆ ಬೀಟ್ ಮಾಡ್ತಿದ್ದಾರೆ. ಇವಾಗ ಎಗ್ ಹಾಕ್ತಾ ಇದ್ದಾರೆ ಅವರು. ಹಾಕಿ. ಸೊ ಎಗ್ ಆದ್ಮೇಲೆ ಮತ್ತೆ ಬೀಟ್ ಮಾಡ್ತಿದ್ದಾರೆ. ಅದು ಹೆಂಗಾಗ್ಬೇಕು ಟೇಸ್ಟು ಬೀಟ್ ಮಾಡಿದಾಗ? ನೀವು ವೈಟ್ ಬರ್ಬೇಕಾ? ಸೊ ಅಲ್ಲಿ ತನಕ ಬೀಟ್ ಮಾಡಬೇಕು. ಸೊ ಇನ್ನೊಂದು ಎಗ್ ಹಾಕೋತಾ ಇದ್ದಾರೆ, 2 eggs ಟೋಟಲ್. ಆ್ಯಂಡ್ ಮತ್ತೆ ಅವರು ಮತ್ತೆ ಬೀಟ್ ಮಾಡ್ತಾರೆ ಗೈಸ್. ಚೆನ್ನಾಗಿ ನೀಟಾಗಿ ವೈಟಾಗಿ ಬರೋ ತನಕ ಶೀಲ್ ಬೀಟ್. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಆ್ಯಂಡ್ ದ ಸೀನ್ಸು ಎಷ್ಟು ಕಷ್ಟ ಆಗುತ್ತಾ ಒಂದು ವಿಡಿಯೋ ಶೂಟ್ ಮಾಡೋದು, ತುಂಬ ಕಷ್ಟ ಗೈಸ್. ಒಬ್ರಿಗೆ ಹೆಲ್ಪ್ ಮಾಡಬೇಕು, ಬಿಹೈಂಡ್ ದ ಸೀನ್ಸು ಶೂಟು ಮಾಡಬೇಕು, ಹೆಲ್ಪು ಮಾಡಬೇಕು, ಮತ್ತು ಬ್ಲಾಗ್ನು ಎಡಿಟ್ ಮಾಡಬೇಕು, ಅದೆಲ್ಲ ತುಂಬ ಕಷ್ಟ ಗೈಸ್. ಇಟ್ ಇಸ್ ನೆಕ್ಸ್ಟ್ ಲೆವೆಲ್. ಸೊ ನೆಕ್ಸ್ಟ್ ಏನಾಗುತ್ತೆ, ಏನು ಮಾಡ್ತಾರೆ ಅಂತ ನೋಡೋಣ. ಸೊ ವೈಟ್ ಕಲರ್ ಬಂದಿದೆ ಗೈಸ್, ಅಲ್ಲಿ ತನಕ ಬೀಟ್ ಮಾಡ್ಕೋಬೇಕು. ನೋಡಿ, ನೀವು ನೋಡ್ಬೋದು ವೈಟ್ ಕಲರ್ ಹೆಂಗೆ ಬಂದಿದೆ. ಸೊ ಅಲ್ಲಿ ತನಕ ಬೀಟ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಪೈನಾಪಲ್ ಎಸೆನ್ಸ್ ಹಾಕ್ತಾ ಇದ್ದಾರೆ. ಫಸ್ಟ್ ಮಿಲ್ಕ್ ಹಾಕ್ತಾ ಇದ್ದಾರೆ ಇವಾಗ. ಮಿಲ್ಕ್ ಆದಮೇಲೆ ಬೀಟ್. ಸೊ ಮತ್ತೆ ಬೀಟ್. ನೆಕ್ಸ್ಟ್ ಏನು ಆ್ಯಡ್ ಮಾಡ್ತಿದ್ದೀರಾ? ಪೈನಾಪಲ್ ಎಸೆನ್ಸ್ 1 ಸ್ಪೂನ್. ಹೇಳಿ. ಮೈದಾ ಮತ್ತೆ ಬೇಕಿಂಗ್ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀರಿ. ಸೊ ಎರಡು ಮಿಕ್ಸ್ ಮಾಡ್ತಿದ್ದಾರೆ, ಬೇಕಿಂಗ್ ಸೋಡಾ ಆ್ಯಂಡ್ ಮೈದಾ ಪೌಡರ್. ಸೊ ಮಾಡಿರೋ ಬ್ಯಾಟರ್ಗೆ ಇವಾಗ ಪೌಡ್ರ್ ಹಾಕ್ತಿದ್ದಾರೆ. ಹಾಕಿ, ಫುಲ್ ಹಾಕಿ. ಸೊ ಇವಾಗ ನೆಕ್ಸ್ಟ್ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿ. ಸೊ ಈ ಥರ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಸೊ ಟ್ರೇನ ತಗೊಂಡು ಇವಾಗ ಕಪ್ಸ್ನ ಜೋಡಿಸ್ತಾ ಇದ್ದಾರೆ ಅವರು. ಸೊ ಕಪ್ಸ್ನ ಜೋಡಿಸ್ಕೊಂಡು ಇವಾಗ ಬ್ಯಾಟ್ರನ್ನ ಕಪ್ಸ್ಗೆ ಹಾಕ್ತಿದ್ದಾರೆ. ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀರಾ? ಪ್ರೀ ಹೀಟ್ ಮಾಡ್ತಿದ್ದಾರೆ ಓವನ್ನ. ಏನಕ್ಕೆ ಪ್ರೀ ಹೀಟ್ ಮಾಡೋದು? ಮಾಡ್ತಿದ್ದೀರಾ? ಚಾಕೋ ಚಿಪ್ಸ್ನ ಆ್ಯಡ್ ಮಾಡ್ತಿದ್ದಾರೆ ನೆಕ್ಸ್ಟು. ಸೊ ಇವಾಗ ಚಾಕೋ ಚಿಪ್ಸ್ ಹಾಕ್ತಿದ್ದಾರೆ. ಚಾಕೋ ಚಿಪ್ಸ್ ಹಾಕಿದ್ರು. ಈಗ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಲಾಸ್ಟ್ ಹಾಕ್ತಿದ್ದಾಳೆ, ಲಾಸ್ಟ್ ಒನ್. ಸೊ ಫೈನಲಿ ಹಿಂಗೆ ಮಾಡ್ಕೋಬೇಕು. ಚಾಕೋ ಚಿಪ್ಸ್. ಸೊ ಚಾಕೋ ಚಿಪ್ಸ್ ಹಾಕ್ತಿದ್ದಾರೆ ಇದ್ರ ಮೇಲೆ. ಸೊ ನೆಕ್ಸ್ಟ್ ಇದನ್ನು ಓವನ್ಗೆ ಇಟ್ಟು ಹೀಟ್ ಮಾಡ್ತಾರೆ ಗೈಸ್.
ಸರಿಯಾಗಿಡಿ ಪ್ಲೇಸ್ಮೆಂಟು. ಮುಟ್ಟಿ ನೋಡೋಣ. ನಾನು ಇಂತಕ್ಕೆ ಮುಟ್ಬೇಕು, ನೀವೇ ಮುಟ್ಟಿ. ಸೊ ಎಷ್ಟಕ್ಕೆ ಇಡಬೇಕು? 180 ಡಿಗ್ರಿ. 180 ಡಿಗ್ರಿನಾ? 10 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್. ಆಯ್ತಾ? ಸೊ ಗೈಸ್ ಇವಾಗ ನೀಟಾಗಿ ಇಟ್ಟಿದ್ದಾರೆ ಓವನಲ್ಲಿ, 180 ಡಿಗ್ರೀಸ್ ಇಟ್ಟಿದ್ದಾರೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಅದಾಗಿದ ತಕ್ಷಣ ನಾವು ಟೇಸ್ಟ್ ಮಾಡಿ ಎಲ್ಲರೂ ಹೇಳ್ತೀವಿ. ಆ್ಯಂಡ್ ಎಲ್ರದ್ದು ಟೇಸ್ಟ್ ಮಾಡಿರೋ ಇದು ರಿಯಾಕ್ಷನ್ ಏನೇನಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ತೀನಿ. ಸೊ ಅಲ್ಲಿಗೆ ಸಿಗೋಣ. ಸೊ ಇವಾಗ ನೋಡಿ ಹೇಗೆ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಸೊ ಇದು ಬೇಕಾಗಲಿ, ಅಲ್ಲಿವರೆಗೂ ನಾವು ಸ್ವಲ್ಪ ಹೊತ್ತು ಚಿಟ್ ಚಾಟ್ ಎಲ್ಲ ಮಾಡಿಕೊಂಡು ಅದು ರೆಡಿ ಆದಮೇಲೆ ಎಲ್ಲ ರಿಯಾಕ್ಷನ್ನು ತೊಗೊಂಡು ವಿಡಿಯೋನ ಮುಗಿಸ್ತೀನಿ ಗೈಸ್. ಸೊ ನೋಡಿ ವಿಡಿಯೋನ. ಸೊ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತಿದ್ದೆ, ಅಷ್ಟೊತ್ತಿಗೆ ಅವ್ರು ಮಾಡಿರೋ ವೆನಿಲಾ ಕೇಕ್ನ ತೋರಿಸ್ತಿದ್ರು ನೋಡಿ. ನಂಗೆ ಮಾತಾಡೋಕ್ಕೆಲ್ಲ ಬರಲ್ಲ. ಮಾತಾಡಬೇಕು ಗೈಸ್, ಅವಳು ಮಾತಾಡ್ತಾ ಇಲ್ಲ, ನಾನು ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಗೈಸ್. ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವ್ರು ಮಾಡಿರೋ ವೆನಿಲಾ ಕಪ್ ಕೇಕ್ನ ತೋರಿಸ್ತಾ ಇದ್ದಾರೆ. ಲೈಟ್ಸ್ ಆಫ್ ಆಗೋಯ್ತು. ಸೊ ಫೈನಲಿ ಟ್ರೇಯಿಂದ ತೆಗ್ದಿದ್ದಾರೆ. ಹೇಗಾಗಿದೆ ಕಪ್ ಕೇಕ್ಸು? ಗೊತ್ತಿಲ್ಲ ಬ್ರೋ, ಸುಡ್ತಾ ಇದೆಯಂತೆ. ಆ್ಯಕ್ಚುಲಿ ಕಲರ್ ನೋಡೋಕೆ ತುಂಬ ಚೆನ್ನಾಗಿದೆ ಅಲ್ಲ? ಹಾಂ, ಕಪ್ ಕೇಕ್ಸು ತೋರಿಸಿ. ಸುಡ್ತಾ ಇದೆ, ಒಂದು ನಿಮಿಷ ಸ್ವಲ್ಪ ಆರ್ಲಿ. ಸೊ ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ಬರ್ತ್ ಸ್ಕಿಲ್ಲ. ಸೊ ಗೈಸ್ ಆದಷ್ಟು ಬೇಗ ಅವರು ಸ್ಟಾರ್ಟ್ ಮಾಡ್ತಾರೆ ಕೇಕ್ ಬಿಸ್ನೆಸ್ನ. ಆ್ಯಂಡ್ ನಿಮ್ಮ ಪ್ರೋತ್ಸಾಹ ನನಗೆ ಹೆಂಗೆ ಕೊಡ್ತಿದ್ದೀರೋ ಇವ್ರಿಗೂ ಹಂಗೆ ಕೊಡಿ. ಆ್ಯಂಡ್ ಜಾಸ್ತಿ ಆರ್ಡರ್ಸ್ ಮಾಡಿ. ಕೇಕ್ ತುಂಬ ಚೆನ್ನಾಗಿರುತ್ತೆ ಇವ್ರ ಹತ್ರ. ನಾನು ಆಲ್ರೆಡಿ ತುಂಬ ಕೇಕ್ಸ್ ತಿಂದಿದ್ದೀನಿ. ಬರ್ಡೇ ಕೇಕ್ಸ್ ಅವೈಲೇಬಲ್ ಇದೆ, ಕಪ್ ಕೇಕ್ಸ್ ಮಾಡಿಕೊಡ್ತಾರೆ. ಯಾವ ಥರ ಕೇಕ್ಸ್ ಬೇಕು ಆ ಥರ ಕೇಕ್ಸ್ ಎಲ್ಲ ಇವರು ಮಾಡಿಕೊಡ್ತಾರೆ. ಸೊ ಕಾಂಟ್ಯಾಕ್ಟ್ ಹಾಕಿರ್ತೀನಿ, ಲಿಖಿತಾ ಗೌಡ ಅಂತ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ, ಹೋಗಿ ಎಲ್ಲರೂ ಫಾಲೋ ಮಾಡಿ ಗೈಸ್. ಕೇಕ್ ಮಾಡಿ ಮುಗಿಸಾಯಿತು. ಆ್ಯಂಡ್ ಈಗ ನನ್ನ ಫ್ರೆಂಡು ನನ್ನ ಬ್ಲಾಗ್ನ ಟಿ ವಿನಲ್ಲಿ ನೋಡ್ತಾ ಇದ್ದಾರೆ ನೋಡಿ. ನನ್ನ ಬ್ಲಾಗ್ನ ಟಿ ವಿನಲ್ಲಿ ನೋಡ್ತಿದ್ದಾರೆ ನೋಡಿ. ಸೊ ನನಗೂ ತುಂಬ ಖುಷಿ ಆಗುತ್ತೆ ಈ ಥರ ನನ್ನ ಬ್ಲಾಗ್ಸ್ನ ಟಿ ವಿನಲ್ಲಿ ಹಾಕೊಂಡು ನೋಡ್ತಾರೆ ಅಂತ. ಯಾರೇ ಅದನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ, ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಧ್ರುವಗೌಡ ಯೂಟ್ಯೂಬ್ ಚಾನಲ್. ಸೊ ಹೋಗಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ಆ್ಯಂಡ್ ಈಗ ಕೇಕ್ ಆಗಿದೆ, ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಹೇಗೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಈಗ. ಟೇಸ್ಟ್ ಕೊಡ್ತಾರೆ. ಪರ್ಫೆಕ್ಟಾಗಿ ಬಂದಿದೆ ಗೈಸ್, ತುಂಬ ಚೆನ್ನಾಗಿ ಬಂದಿದೆ. ನನ್ನ ಬಾಯಿಗ ವೇಟ್ ಮಾಡ್ತಿದೆ. ಇಟ್ ಈಸ್ ಏನೋ ವಾಟರಿಂಗ್. ತೋರಿಸಿ ಅದನ್ನು ತೋರಿಸ್ಬೇಕು. ಅದನ್ನು ಏನಾಗುತ್ತೆ? ಏನೂ ಆಗಲ್ಲ. ಅದೂ ಒಂದು ಕಲೆ, ಅದೂ ಒಂಥರ ಕಲೆ ನೋಡಿ. ಅಲ್ಲಿ ಸೀದೋಗಿದೆ ಗೈಸ್, ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಹಿಂಗೆ ನಗ್ತಾವ್ರೆ. ಅವರು ನಕ್ಕಿದ್ರು ಗೈಸ್, ಅಷ್ಟೇ, ಇನ್ನೇನಿಲ್ಲ. ನಾವು ಅಜೀಬೇ ಮಾಡೋದು ಬ್ರೋ. ನೋಡಿ ಏನೋ ಮಾಡಿದ್ದಾರೆ ಗೈಸ್ ಇವರು. ತಿಂತಾ ಇದ್ದೀನಿ, ಬದುಕ್ತೀನಿ ಅನ್ಸುತ್ತೆ. ನಾಟ್ ಬ್ಯಾಡ್, ಚೆನ್ನಾಗಿ ಬಂದಿದೆ ರೀ. ದ ಟೇಸ್ಟ್ ಇಸ್ ಅಲ್ಟಿಮೇಟ್. ಹೇಗಿದೆ ಟೇಸ್ಟು? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆನಿಲಾ ಕೇಕ್ ತುಂಬ ಚೆನ್ನಾಗಿದೆ. ಅಷ್ಟೇ ತಾನೇ, ಪರವಾಗಿಲ್ಲ ಬಿಡಿ, ಏನಾಗಲ್ಲ. ಕೇಕ್ ತುಂಬ ಚೆನ್ನಾಗಿದೆ ಗೈಸ್. ಇವಾಗ ಸೊ ಗೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ವ್ಲಾಗ್ ಏನು ಕಂಟೆಂಟ್ ಬೇಕು ಅಂತ ಕಾಮೆಂಟ್ಸ್ ಮಾಡಿ. ಹೊಸ ಕಂಟೆಂಟ್ಸ್ ಬರೋದಿದೆ, ಹೊಸ ಕಂಟೆಂಟ್ಸ್ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಯಾವ ಥರ ಕಾಂಟೆಂಟ್ಸ್ ಬೇಕು, ಯಾವ ಥರ ನಾವು ಕಂಟೆಂಟ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ಸ್ ಮಾಡಿ. ಸೊ ಇವಾಗ ಕೇಕ್ ಎಲ್ಲ ತಿಂದು ನಾವು ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೊಡ್ಡಮ್ಮ ದೇವಸ್ಥಾನದಲ್ಲಿ ಬಂದಿದ್ದೀವಿ. ತಿಂಡೋನೇ ಇರೋ ದೊಡ್ಡಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಇವಾಗಷ್ಟೇ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದು. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಈ ದೇವಸ್ಥಾನಕ್ಕೆ ಬನ್ನಿ, ಒಳ್ಳೆ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ನಿಜವಾಗ್ಲೂ. ವಿಲ್ ಫೀಲ್ ರಿಯಲಿ ಬ್ಲೆಸ್ಡ್. ಒಂಥರ ಮನಸ್ಸು ಶಾಂತವಾಗಿರುತ್ತೆ. ಮತ್ತು ಏನಂತಾರೆ,
ಇಟ್ ಈಸ್ ವೆರಿ ಕಾಮ್. ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಏನೇ ಇದ್ದರೂ ಏನೇ ಆದರೂ ದೇವ್ರು ಮಾತ್ರ ನಿಮ್ಮನ್ನು ಯಾವಾಗಲೂ ಕಾಯುತ್ತೆ. ಸೊ ಅಕ್ಕಪಕ್ಕ ತಿಂಗಳು ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಗೈಸ್ ಅಲ್ಲಿಂದ ಮುಗಿಸ್ಕೊಂಡ್ಬಂದು ಈಗ ನನ್ನ ಫ್ರೆಂಡ್ ಮನೆಗೆ ಬಂದೆ. ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಾಯಿತು. ಆ್ಯಕ್ಚುಲಿ ಅದು ತುಂಬ ಪಾಸಿಟಿವ್ ಕಾಮು ಅಲ್ಲಿದ್ರೆ ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸೊ ಯಾರೇ ತಿಂಗಳು ನಿಯರ್ ಇದ್ದೀರಾ ಹೋಗಿ ದೇವಸ್ಥಾನ ವಿಸಿಟ್ ಮಾಡಿ. ಗೈಸ್ ಫ್ರೆಂಡ್ಸ್ ಮನೆಗೆ ಬಂದೆ ಇವಾಗ ತಾನೆ. ವಿಲ್ ಹ್ಯಾವ್ ಟು ಪ್ಲೇ ಬಿಸ್ನೆಸ್ ಆಡೋಣ ಅಂತ ಅನ್ಕೊಂಡಿದ್ದೀನಿ ಗೈಸ್. ತುಂಬ ಸ್ಟ್ರೆಸ್ ಇದೆ ತಲೆನಲ್ಲಿ, ಅದನ್ನೆಲ್ಲ ಇವತ್ತು ಹೋಗಿಸ್ಕೋಬೇಕು. ಆ್ಯಂಡ್ ತುಂಬ ದಿನ ಆಯಿತು ನಿದ್ದೆ ಮಾಡಿ. ಬಿಸ್ನೆಸ್ ಆಡೋಣ, ತುಂಬ ದಿನ ಆಯಿತು ಆಡಿ. ಸೊ ಹೇಗೆ ಹೋಗುತ್ತೆ ಅಂತ ನೋಡೋಣ ಗೈಸ್. ಏನು ಗೊತ್ತಾ, ತುಂಬ ವರ್ಷ ಆಯಿತು ಆ್ಯಕ್ಚುಲಿ ಬಿಸ್ನೆಸ್ ಆಡಿ. ಸೊ ಮೈಂಡ್ ರಿಲೀಫ್ ಆಗ್ತಾಯಿದೆ, ಬಟ್ ಎಲ್ಲ ಮರ್ತೋಗಿದೆ. ಸೊ ಇವಾಗೆಲ್ಲ ತಿಳ್ಕೊತಾ ಇದ್ದೀನಿ ಮತ್ತೆ ಆಡಿ. ಇಟ್ ಇಸ್ ಗುಡ್, ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ದಿನ ಆಯಿತು. ಸೊ ಇವಾಗ ನಾನು ಜೇಲ್ ಇದ್ದೀನಿ. ಐ ಮೀನ್ ಜೇಲ್ 5 ಇದೆ, 500. ಸೊ ಇವನ್ ಮಿಲನ್ ಅಂತ ಅವನಿಗೆ ಗೊತ್ತಿರುತ್ತೆ, ಗೊತ್ತಿರ್ತಾನೆ ನಿಮಗೆ. ಆ್ಯಂಡ್ ನಾನು ಆಬ್ವಿಯಸ್ಲಿ ಇವಾಗ ಧ್ರುವಂಗೆ ಸ್ವಿಟ್ಜರ್ಲ್ಯಾಂಡ್ ಬೇಕು, ನಾನು ಸ್ವಿಟ್ಜರ್ಲ್ಯಾಂಡ್ ಬೈ ಮಾಡ್ತಿದ್ದೀನಿ. ಬೈ ಮಾಡಬೇಡಲ್ಲೋ, ನಂಗೆ ಸ್ವಿಟ್ಜರ್ಲ್ಯಾಂಡ್ ಬೇಕು ಗೈಸ್. ನಂಗೆ ಸ್ವಿಟ್ಜರ್ಲ್ಯಾಂಡ್ ಕಂಟ್ರಿ ಅಂದರೆ ತುಂಬ ಇಷ್ಟ. ಐ ವಾಂಟ್ ಗೋ ಟು ಸ್ವಿಟ್ಜರ್ಲ್ಯಾಂಡ್. ಬಟ್ ಇವನು ಸ್ವಿಟ್ಜರ್ಲ್ಯಾಂಡ್ ಬೈ ಮಾಡ್ತಿದ್ದಾನೆ. ಸ್ಕಂದ ಹತ್ರ ಎಷ್ಟಿದೆ? ಈಸ್ ದ ರಿಚೆಸ್ಟ್. ಅಲ್ಲಿಗೆ ಹೋಗಿದ್ದಾನೆ. 3 ಚಾನ್ಸ್. ನೆಕ್ಸ್ಟ್ ಚಾನ್ಸ್ ಬಂದಾಗ ನೀವೇ ನೋಡಿ ಏನಾಗುತ್ತೆ. ಬಿಸ್ನೆಸ್ ಮಾತ್ರ ಕ್ರೇಜಿಯಾಗಿ ಆಡಿದ್ವಿ ಗೈಸ್. ನೆಕ್ಸ್ಟ್ ಲೆವೆಲಲ್ಲಿ ಬಿಸ್ನೆಸ್ ಆಡಿದ್ವಿ ನಾವು. ಹಾಗೆ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಅಲ್ಲೇ ಸ್ಲೀಪ್ ಓವರ್ ಕೂಡ ಮಾಡಿದ್ವಿ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಜೊತೆ ಮಾತಾಡಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಪಾಸ್ ಮಾಡಿ. ಈ ಥರ ಎಂಜಾಯ್ಮೆಂಟ್ ತುಂಬ ದಿನ ಆಗೋಗಿತ್ತು. ನೆನೆ ಎಲ್ಲ ಮಾಡಿಕೊಂಡು ಇವಾಗ ಮನೆಗೆ ಬಂದಿದ್ದೀನಿ ಗೈಸ್. ಸೊ ವ್ಲಾಗ್ನ ಎಂಡ್ ಮಾಡಿಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೆ ವ್ಲಾಗ್ನ ಎಂಡ್ ಮಾಡೋಕ್ಕೆ ಬಂದಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋ ಮಚ್ ಲವ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಸೊ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಸಿ ಯು. दिल को सुकून चाहिए